ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ಚಳಿಗಾಲದಲ್ಲಿ ಈ ರೀತಿ ಡ್ರೈ ಸ್ಕಿನ್ ಆಗ್ತಾ ಇದೆ, ತುಂಬಾ ತುರಿಕೆ ಆಗ್ತಾ ಇರುವಂಥದ್ದು, ಹಾಗೂ ನಿಮ್ಮ ಮುಖದ ಮೇಲೆ ಇರುವಂಥ ಮೇಲಿನ ಪದರು ಈ ರೀತಿ ಆಗ್ತಾ ಇದೆ ಅಂತಂದರೆ ನಿಮಗೆ ಇವತ್ತೊಂದು ನಾನು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿನ ಹೇಳ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ನಿಮ್ಮ ಸ್ಕಿನ್ ಎಷ್ಟೇ ಡ್ರೈ ಸ್ಕಿನ್ ಆಗಿದ್ರೂ ಕೂಡ ಸ್ನೇಹಿತರೆ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ಸ್ವಲ್ಪ ಜನದಂತೂ ಚಳಿಗಾಲದಲ್ಲಿ ಮುಖ ಎಷ್ಟು ಹೋಗುತ್ತೆ ಅಂತಂದರೆ ತುಂಬಾ ನೋವಾಗ್ತಾ ಹೋಗುತ್ತೆ. ಮುಖದ ಮೇಲಿನ ಪದರನ್ನು ಹೋಗಿದ ತಕ್ಷಣ ಸ್ನೇಹಿತರೆ, ಅದು ಅಲ್ಲದೆ ನಮ್ಮ ತುಟಿ ಭಾಗದ ಕೂಡ ತುಂಬಾ ಹೊಡಿತಾ ಹೋಗುತ್ತೆ, ಹಾಗೂ ನಮ್ಮ ಕಾಲು ಹೊಡೆತ ಕೂಡ ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಒಂದೇ ಒಂದು ಮನೆ ಮದ್ದು ಸ್ನೇಹಿತರೆ. ನೋಡಿ, ತುಂಬಾ ನ್ಯಾಚುರಲ್ ಆಗಿ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ನಾನು ಮೊದಲಿಗೆ ಇಲ್ಲೊಂದು ಬೌಲ್ನ ತೊಗೊಂಡಿರೋದು, ಹಾಗೂ ಇನ್ಸ್ಟೆಂಟಾಗಿ ಮಾರ್ಕೆಟಲ್ಲಿ ಅಥವಾ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುವಂಥ ಅಲೋವೆರಾ ಜೆಲ್ನ ನಾನು ತೊಗೋತಾ ಇರೋದು. ನೀವು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಕೂಡ ಬಳಸ್ಬೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೋಡಿ 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ಇದ್ರ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಅಲೋವೆರಾ ಜೆಲ್ನಿಂದ ನಮ್ಮ ಸ್ಕಿನ್ ಎಷ್ಟೇ ಒಡೆದ್ರೂ ಕೂಡ ಸ್ನೇಹಿತರೆ ಇದರಿಂದ ಈಸಿಯಾಗಿ ನಾವು ಸಾಫ್ಟಾಗಿ ನಮ್ಮ ಸ್ಕಿನ್ನ ಪಡ್ಕೊಳ್ಬೋದು. ಅದಕ್ಕೋಸ್ಕರ ನಾವು ಅಲೋವೆರಾ ಜೆಲ್ನ ನಮ್ಮ ಸ್ಕಿನ್ ಮೇಲೆ ಯಾವಾಗಲೂ ಬಳಸ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಮುಖ ಎಷ್ಟೇ ಒಡೆದ್ರೂ ಹಾಗೂ ಎಷ್ಟೇ ತುರಿಕೆ ಆಗ್ತಾಯಿದ್ರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ರಕ್ತಸ್ರಾವ ಕೂಡ ಆಗ್ತಾಯಿದ್ರು ಕಾಲಿನ ಭಾಗದಲ್ಲಿ, ಕಾಲು ಹೊಡೆತದಲ್ಲಿ ತುಂಬಾ ರಕ್ತಸ್ರಾವ ಆಗ್ತಾ ಇದೆ ಅಂತಂದರೆ ಅದು ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾವು ಯಾವ ರೀತಿ ಮಾರ್ಕೆಟಲ್ಲಿ ನಮಗೆ ಒಂದು ಕ್ರೀಮ್ ರೀತಿ ನಾವು ತೊಗೊಳ್ಬರ್ತೀವೋ, ನಮ್ಮ ಸ್ಕಿನ್ ಒಡೆದ ತಕ್ಷಣ ವ್ಯಾಸ್ಲಿನ್ನ ಯೂಸ್ ಮಾಡ್ತಾ ಇರ್ತೀವೋ ಸ್ನೇಹಿತರೆ, ಅದ್ರ ಬದಲಾಗಿ ಈ ರೀತಿ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಕೂಡ ಒಡೆಯೋದಿಲ್ಲ, ಹಾಗೂ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 2 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನೋಡಿ, ನಾನಿಲ್ಲಿ ಗ್ಲಿಸರಿನ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಗ್ಲಿಸರಿನ್ನಿಂದ ಕೂಡ ನಮ್ಮ ಸೌಂದರ್ಯ ನಾವು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಸ್ಕಿನ್ ಎಷ್ಟೇ ಒಡೆದ್ರು ಹಾಗೂ ನಮ್ಮ ಸ್ಕಿನ್ ತುಂಬಾ ಡ್ರೈ ಸ್ಕಿನ್ ಆಗ್ತಾ ಇದ್ರೆ ಅಂದರೆ, ನಾವು ಆಯಿಲಿ ಸ್ಕಿನ್ ಆಗ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ಈ ಒಂದು ಗ್ಲಿಸರಿನ್ ತುಂಬಾ ಒಳ್ಳೆಯದು. ನೀವು ಯಾವುದೇ ಒಂದು ಸ್ಕಿನ್ ಇದ್ದರೂ ಕೂಡ ಸ್ನೇಹಿತರೆ ಈ ಒಂದು ಗ್ಲಿಸರಿನ್ನ ನೀವು ಯೂಸ್ ಮಾಡ್ತಾ ಬಂದರೆ ಈ ರೀತಿಯಾಗಿ ಅದು ಕೂಡ ನಿಮ್ಮ ಬೆನಿಫಿಟ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ. ಹಾಗೂ ನಿಮ್ಮ ಸ್ಕಿನ್ ಕಪ್ಪಗಿದ್ರೂ ಕೂಡ ಸ್ನೇಹಿತರೆ ನೀವು ವೈಟ್ ಆಗೋ ಹಾಗೆ ಮಾಡ್ಕೊಳ್ಬೋದು. ನೋಡಿ, ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ನೋಡಿ, ಯಾವ ರೀತಿ ನಮಗೆ ಮೆಡಿಕಲ್ ಶಾಪ್ನಲ್ಲಿ ನಾವು ವ್ಯಾಸ್ಲಿನ್ ಅನ್ಬೋದು ಸ್ನೇಹಿತರೆ, ನಾವು ಕೈಗೆ ಕಾಲಿಗೆ ಹಚ್ತಾ ಇರ್ತೇವಲ್ವ, ಅದೇ ರೀತಿಯಾಗಿ ಈ ಒಂದು ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಯಾವ ರೀತಿ ರೆಡಿ ಆಗ್ತಾ ಇರುವಂಥದ್ದು ಅಂತ. ಇದನ್ನು ಚೆನ್ನಾಗಿ ಒಂದು 2 ಮಿನಿಟ್ಸ್ವರೆಗೂ ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ 3 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೂ ಈ ಒಂದು ಹೋಮ್ ರೆಮಿಡಿ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ, ಇದರಿಂದ ನಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾಗೂ ಇದರಿಂದ ನಮಗೆ ಬೆನಿಫಿಟ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ನೋಡಿ, ಇವಾಗ ಈ ಒಂದು ಏನಂತೀರ ಹೋಮ್ ರೆಮಿಡಿ ರೆಡಿ ಆಗಿದೆ ಸ್ನೇಹಿತರೆ. ನೀವು ಬೇಕಾದರೆ ಇದೇ ರೀತಿಯಾಗಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡ್ಬಿಟ್ಟು ನೀವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು ಸ್ನೇಹಿತರೆ. ನೀವು ವ್ಯಾಸ್ಲಿನ್ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋತೀರೋ ಅದೇ ರೀತಿಯಾಗಿ ನೀವು ನಿಮ್ಮ ಮುಖದ ಮೇಲೆ, ನಿಮ್ಮ ಕೈ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನನ್ನ ಕೈ ಯಾವ ರೀತಿ ಡ್ರೈ ಆಗಿಬಿಟ್ಟಿದೆ ಅಂತ. ಇವಾಗಲಂತೂ ಚಳಿಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ತುಂಬಾ ನಮ್ಮ ಮೇಲಿನ ಪದರ ಅಂದರೆ ಕೈ ಮೇಲಿನ ಪದರಗಳು ಕೂಡ ತುಂಬಾ ವೈಟ್ ಆಗುತ್ತೆ, ಹಾಗೂ ನಮ್ಮ ಮುಖ ಅಂತೂ ತುಂಬಾ ಹೊಡಿತಾ ಹೋಗುತ್ತೆ. ನೋಡಿ, ನನ್ನ ಸ್ಕಿನ್ ಯಾವ ರೀತಿ ವೈಟ್ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ, ನಿಮ್ಮ ಡ್ರೈ ಸ್ಕಿನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಯಾವ ರೀತಿ ನನ್ನ ಕೈ ಕಾಣಿಸ್ತಾ ಇರೋದು ಅಂತ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೂ ಡ್ರೈ ಸ್ಕಿನ್ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ರೆಮಿಡಿ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಸ್ಕಿನ್ ಕೇರ್ ಟಿಪ್ಸ್ ಆಗಿರಲಿ ಅಥವಾ ಹೇರ್ ಕೇರ್ ಟಿಪ್ಸ್ ಆಗಿರಲಿ ನನ್ನೊಂದು ಚಾನಲ್ನ ವಿಸಿಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.